ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಮೈಸೂರು ಡೇಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಏನು ಆ ವಿಶೇಷ ಸಂಚಿಕೆ ಅಂತ ಅನ್ಕೊಳ್ತೀರಾ? ನಮ್ಮ ಮೈಸೂರು ಅನೇಕ ಪ್ರಥಮಗಳಿಗೆ ಅಗರ. ಏನು ಪ್ರಥಮಗಳಿಗೆ ಅಗರ ಅಂತ ಹೇಳಿದ್ರೆ, ಅನೇಕ ಕಾರ್ಯಗಳನ್ನು ನಾವು ಮೊದಲನೇದಾಗಿ ಮೈಸೂರಲ್ಲೇ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಮುನ್ನುಡಿಗಳು ಸಹ ಇದ್ದಾವೆ. ಅದೇ ರೀತಿ ಯಾವುದು ಆ ಕಾರ್ಯಕ್ರಮ, ಯಾವುದು ಮೈಸೂರಲ್ಲಿ ಮೊದಲನೇದಾಗಿ ಪ್ರಾರಂಭ ಆಯಿತು ಎಂಬುದು ಎಲ್ಲರಲ್ಲೂ ಮೂಡುವಂತಹ ಪ್ರಶ್ನೆ. ಅದೇ ನಾವು ನಮ್ಮ ಮೈಸೂರಿನಲ್ಲಿ ಸ್ವತಂತ್ರ ಪೂರ್ವಕ್ಕೂ ಮೊದಲೇ ಆಕಾಶವಾಣಿ ಕೇಂದ್ರವನ್ನು ತೆರೆಯಲಾಗುತ್ತೆ. ಯಾರು ಈ ಆಕಾಶವಾಣಿಯ ಜನಕ, ಹೇಗೆ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಸಮಯದಲ್ಲಿ ತೆಗೆಯಲಾಗುತ್ತೆ ಎಂಬುದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಆತ್ಮೀಯ ವೀಕ್ಷಕರೇ, ಸ್ವತಂತ್ರ ಪೂರ್ವಕ್ಕೂ ಮೊದಲು ನಮ್ಮನ್ನು ಆಳ್ತಾ ಇದ್ದಂತಹ ಬ್ರಿಟಿಷರ ಕಾಲದಲ್ಲಿ ನಾವು ಸುದ್ದಿಗಳನ್ನು, ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅದನ್ನು ತಿಳಿಬೇಕು ಅಂತ ಹೇಳಿದ್ರೆ ಕಷ್ಟ ಸಾಧ್ಯವಾದ ವಿಷಯವಾಗಿತ್ತು. ಅದನ್ನು ತಿಳಿಸ್ಕೊಡ್ಲಿಕ್ಕೆ ಒಬ್ಬ ಜನಕ ಬರ್ತಾನೆ. ಅವರೇ ಎಂ.ವಿ. ಗೋಪಾಲ್ ಸ್ವಾಮಿರವರು. ಇವರು ಆಕಾಶವಾಣಿಯನ್ನ ತೆರೆದು ನಮಗೆಲ್ಲರಿಗೂ ವಿಷಯವನ್ನ ತಿಳಿಸ್ಕೊಡ್ತಾರೆ. ಹೇಗೆ ಆಕಾಶವಾಣಿಯನ್ನ ತೆಗಿತಾರೆ, ಇದಕ್ಕೆ ಸ್ಫೂರ್ತಿ ಯಾರು ಎಂಬುದೇ ಈ ಸಂಚಿಕೆಯ ವಿಶೇಷ ಕಾರ್ಯಕ್ರಮ. ಆತ್ಮೀಯರೇ, ಎಂ.ವಿ. ಗೋಪಾಲ್ ಸ್ವಾಮಿರವರು ಮೂಲತಃ ಮೈಸೂರಿನ ಒಂಟಿಕೊಪ್ಪಲ್ ನಿವಾಸಿಯಾಗಿರ್ತಾರೆ. ಇವರು ಚಿಕ್ಕಂದಿನಿಂದಲೂ ಏನಾದರೂ ಸಾಧನೆಯನ್ನ ಮಾಡಬೇಕು, ಏನಾದರೂ ಹೊಸತನ್ನ ಮಾಡಬೇಕು ಎಂಬುದು ಇವರಲ್ಲಿರುತ್ತೆ. ಅದೇ ರೀತಿ ಇವರು ಬೆಳೆದು ದೊಡ್ಡವರಾದ್ಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮನಸ್ಸಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಮನಸ್ಸಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಇವರು ಚಿಕ್ಕಂದಿನಿಂದಲೂ ಇದ್ದಂತಹ ಉತ್ಸಾಹ, ಉತ್ಸುಕತೆ, ಏನಾದರೂ ಕಂಡುಹಿಡಿಬೇಕು, ಏನಾದರೂ ಸಾಧನೆಯನ್ನ ಮಾಡಬೇಕು ಎಂಬುವ ಒಳಮಿಡಿತ ಇವರನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ, ಇನ್ನಷ್ಟು ಉತ್ಸಾಹಕರನ್ನಾಗಿ ಮಾಡುತ್ತೆ. ಅದೇ ಸಮಯಕ್ಕೆ ಇವರು ಲಂಡನ್ಗೆ ತೆರಳುತ್ತಾರೆ. ಲಂಡನ್ಗೆ ತೆರಳಿದಂತಹ ಎಂ.ವಿ. ಗೋಪಾಲ್ ಸ್ವಾಮಿರವರು ಅಲ್ಲಿನಿಂದ 30 ವ್ಯಾಟ್ಸ್ ಸಾಮರ್ಥ್ಯದ ಒಂದು ಟ್ರಾನ್ಸ್ಮಿಟರ್ನ ತೆಗೆದುಕೊಂಡು ಬರ್ತಾರೆ. 30 ವ್ಯಾಟ್ಸ್ ಸಾಮರ್ಥ್ಯದ ಟ್ರಾನ್ಸ್ಮಿಟರ್ನ ಲಂಡನ್ನಿಂದ ತೆಗೆದುಕೊಂಡು ಬಂದಂತಹ ಎಂ.ವಿ. ಗೋಪಾಲ್ ಸ್ವಾಮಿರವರು ತಮ್ಮ ಮೂಲ ನಿವಾಸದಲ್ಲಿ 100.6 ಮೆಗಾಹರ್ಟ್ಸ್ ತರಂಗದ ಅಲೆಗಳ ಮುಖಾಂತರ ಆಕಾಶವಾಣಿಯ ಕೇಂದ್ರವನ್ನು ತೆರಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇವರು ಅಲ್ಲಿಂದ ತಂದ ನಂತರದಲ್ಲಿ 1935 ಸೆಪ್ಟೆಂಬರ್ 10ನೇ ತಾರೀಕು ತಮ್ಮ ಮೂಲ ನಿವಾಸದಿಂದನೇ 100.6 ಮೆಗಾಹರ್ಟ್ಸ್ ತರಂಗದಲ್ಲಿ ಸುದ್ದಿ ಪ್ರಚಾರವನ್ನ ಮಾಡ್ತಾರೆ. ಯಾವ ಕಾರ್ಯವನ್ನ ಮೊದಲನೇದಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು 1935 ಸೆಪ್ಟೆಂಬರ್ 10ನೇ ತಾರೀಕು ರಾಷ್ಟ್ರಕವಿ ಕುವೆಂಪುರವರ ಕವನ ವಾಚನವನ್ನ ಮಾಡ್ತಾರೆ. ಕವನ ವಾಚನವನ್ನ ಮಾಡುವುದರ ಮೂಲಕ 100.6 ಮೆಗಾಹರ್ಟ್ಸ್ ತರಂಗದ ಅಲೆಗಳ ಮುಖಾಂತರ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ವಿಚಾರವನ್ನ ಹರಡುತ್ತಾರೆ. ಈ ವಿಚಾರವನ್ನ ಹರಡಿದಾಗ ಈ ಕಾರ್ಯಕ್ರಮ ಯಾವಾಗ ನಡೆದು ಬರ್ತಾ ಇರುತ್ತೆ ಅಂತ ಹೇಳಿದ್ರೆ, ಪ್ರತಿದಿನ ಸಂಜೆ 6ರಿಂದ 8:30ರವರೆಗೆ ಈ ಕಾರ್ಯಕ್ರಮ ನಡೆದು ಬರ್ತಾ ಇರುತ್ತೆ. ಪ್ರತಿದಿನ ಸಂಜೆ 6ರಿಂದ 8:30ರವರೆಗೆ ಈ ಕಾರ್ಯಕ್ರಮವನ್ನ ಪ್ರತಿದಿನ ಜನರು ತಪ್ಪದೆ ಕೇಳ್ತಾ ಇರ್ತಾರೆ. ಅಷ್ಟು ಮನೆ ಮಾತಾದಂತಹ ಈ ಕಾರ್ಯಕ್ರಮ, ಇದನ್ನ ನೋಡ್ಲಿಕ್ಕೆ ಖುದ್ದು ಅಂದಿನ ಮೈಸೂರು ಮಹಾರಾಜರೇ ಆಕಾಶವಾಣಿ ಕೇಂದ್ರಕ್ಕೆ ಬರ್ತಾರೆ. ಪ್ರತಿದಿನ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಕೇಳಿ ತೆರಳುತ್ತಾ ಇರ್ತಾರೆ. ಇದು ವಾಡಿಕೆಯಾಗಿರುತ್ತೆ. 1935ರಲ್ಲಿ ತೆರೆದಂತಹ ಈ ಆಕಾಶವಾಣಿ ಕೇಂದ್ರಕ್ಕೆ 1943ರಲ್ಲಿ ಆಕಾಶವಾಣಿ ಕೇಂದ್ರ ಅಂತ ಹೇಳಿ ಹೆಸರನ್ನ ಇಡಲಾಗುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಹೆಸರನ್ನ ಇಟ್ಟಿರೋದಿಲ್ಲ. 1935ರಿಂದ 1941ರವರೆಗೆ ಅಂದ್ರೆ 6 ವರ್ಷಗಳ ಕಾಲ ತಮ್ಮ ಮೂಲ ನಿವಾಸದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲೇ ಇವರು ಈ ಕೇಂದ್ರವನ್ನ ನಡೆಸ್ತಾ ಬರ್ತಾ ಇರ್ತಾರೆ. ಇವ್ರಿಗೆ ಯಾವುದೇ ರೀತಿಯಾದಂತಹ ಅನುದಾನ ಆಗಲಿ, ಸರ್ಕಾರದ ಪ್ರೋತ್ಸಾಹಧನವಾಗ್ಲಿ ಯಾವುದು ಬರ್ತಾ ಇರೋದಿಲ್ಲ. ಯಾಕಂತ ಹೇಳಿದ್ರೆ, ಅಂದಿನ ಕಾಲಕ್ಕೆ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಬ್ರಿಟಿಷ್ ಸಾಮ್ರಾಜ್ಯ, ಬ್ರಿಟಿಷರ ಆಳ್ವಿಕೆ ಇತ್ತು. ಆ ಬ್ರಿಟಿಷರ ಆಳ್ವಿಕೆಯಲ್ಲೇ ನಿಬ್ಬೆರಗಾಗುವಂತಹ ಮಾಡಿದಂತಹ ವ್ಯಕ್ತಿ ಅಂದ್ರೆ ಈ ಎಂ.ವಿ. ಗೋಪಾಲ್ ಸ್ವಾಮಿರವರು. ಇದನ್ನ ಕಂಡಂತಹ ಬ್ರಿಟಿಷರು ಮೂಗ್ ಮೇಲೆ ಬೆರಳಿಟ್ಕೊಂಡು ಮೂಕ ವಿಸ್ಮಿತರಾಗ್ತಾರೆ. ಯಾಕಂತ ಹೇಳಿದ್ರೆ, ನಮ್ಮೆಲ್ಲರ ಕಣ್ಣು ತಪ್ಪಿಸಿ ನಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಸುದ್ದಿ ಪ್ರಚಾರವನ್ನ ಮಾಡಲಿಕ್ಕೆ ಈ ಜನ ಇಷ್ಟು ಉತ್ಸುಕತರಾಗಿದ್ದಾರಲ್ಲ, ಇಷ್ಟು ಚಾತುರ್ಯವನ್ನ ಹೊಂದಿದ್ದಾರಲ್ಲ ಎಂಬುದು ಅವರ ಮನಗಂಡು ಮೂಕ ವಿಸ್ಮಿತರಾಗ್ತಾರೆ.
ಹೀಗೆ 1941ರವರೆಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ಸೇವೆಯನ್ನ ಮಾಡಿದಂತಹ ಎಂ ವಿ ಗೋಪಾಲ್ ಸ್ವಾಮಿರವರಿಗೆ 1941ರಿಂದ ಮೈಸೂರು ಮಹಾರಾಜರು ಅದನ್ನ ವಹಿಸ್ಕೊಳ್ತಾರೆ. ಅಲ್ಲಿನ ಖರ್ಚು ವೆಚ್ಚಗಳನ್ನ ಮೈಸೂರು ಮಹಾರಾಜರು ಭರಿಸಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಈ ರೀತಿ ಸಹಾಯವನ್ನ ಮಾಡೋದ್ರಿಂದನೇ ನಾವೊಂದು ಹೇಳುವಂಥದ್ದು, ಮರೆಯೋದುಂಟೆ ಮೈಸೂರು ದೊರೆಯ ಅಂತ. ಯಾಕಂತ ಹೇಳಿದ್ರೆ ಮೈಸೂರು ಮಹಾರಾಜರ ಕೊಡುಗೆಗಳು ಅಷ್ಟಿದೆ. ಅದರಿಂದ ನಾವು ಹೇಳಲಿಕ್ಕೆ ಇಷ್ಟವನ್ನ ಪಡ್ತೀವಿ. ಎಂದು ಯಾವ ಕಾರಣಕ್ಕೂ ಮೈಸೂರು ದೊರೆಗಳನ್ನ ಮರಿಲಿಕ್ಕಾಗೋದಿಲ್ಲ. ಹೀಗೆ ಗೋಪಾಲ್ ಸ್ವಾಮಿರವರಿಗೆ ಸಹಾಯ ಮಾಡಿದಂತಹ ಮೈಸೂರು ಮಹಾರಾಜರು 1943ರಲ್ಲಿ ಆಕಾಶವಾಣಿ ಕೇಂದ್ರವನ್ನ ಬೆಂಗಳೂರಿಗೆ ಹಸ್ತಾಂತರವಾಗಿ ಮಾಡ್ತಾರೆ. 1943ರವರೆಗೆ ಎಂ ವಿ ಗೋಪಾಲ್ ಸ್ವಾಮಿರವರು ಅಲ್ಲಿನ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. 1943ರಿಂದ ನ ಸಾಹಿತಿಯವರು ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾಗ್ತಾರೆ. 1943ರಲ್ಲಿ ಯಾವಾಗ ಮೈಸೂರಿನಿಂದ ಬೆಂಗಳೂರಿಗೆ ಹಸ್ತಾಂತರ ಮಾಡ್ತಾರೋ ಆಗ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಏನ್ ಮಾಡುತ್ತೆ, ತಮ್ಮ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಏನಂತ ಹೇಳಿದ್ರೆ ಎಲ್ಲ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಸ್ಗಳು ಆಕಾಶವಾಣಿ ಕೇಂದ್ರಗಳಾಗಿ ಮಾರ್ಪಡ್ತವೆ, ತಮ್ಮ ಹೆಸರನ್ನ ಬದಲಾವಣೆಯಾಗಿ ಮಾಡ್ತವೆ. ಎಲ್ಲೆಡೆ ಆಕಾಶವಾಣಿ ಕೇಂದ್ರ ಅಂತ ಹೇಳಿ ಆಕಾಶವಾಣಿ ಎಂಬ ಹೆಸರು ಬೆಳಕಿಗೆ ಬರುತ್ತೆ. ಈ ರೀತಿ ಬೆಳಕಿಗೆ ಬಂದಾಗ ಏನಾಗುತ್ತೆ, 1945ರಿಂದ ಸುಮಾರು ಒಂದು 10-20 ವರ್ಷಗಳ ಕಾಲ ಆಕಾಶವಾಣಿ ಕೇಂದ್ರ ಸ್ತಬ್ಧ ಆಗುತ್ತೆ. ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ತೊಡಗೋದಿಲ್ಲ, ನಿಂತು ಹೋಗುತ್ತೆ. ಆದ್ರೆ ಇದನ್ನ ಮತ್ತೆ ಮರುಸ್ಥಾಪನೆ ಮಾಡಲಿಕ್ಕೆ ಮೈಸೂರು ಮಹಾರಾಜರು ಕಂಕಣಬದ್ಧರಾಗಿ 1975ರಲ್ಲಿ ಮತ್ತೆ ಆಕಾಶವಾಣಿ ಕೇಂದ್ರವನ್ನ ತೆರೀತಾರೆ. ಮತ್ತೆ ಆಕಾಶವಾಣಿ ಕೇಂದ್ರವನ್ನ ತೆರೆದು ಹಿಂದೆ ಯಾವ ರೀತಿ ಕಾರ್ಯಗಳು ನಡೀತಾ ಬರ್ತಾ ಇದ್ದೋ ಆ ಕಾರ್ಯಗಳನ್ನೆಲ್ಲ ಮತ್ತೆ ಕಾರ್ಯಗತಗೊಳಿಸಿ ಕಾರ್ಯರೂಪಕ್ಕೆ ತಗೊಬಂದು ಆಕಾಶವಾಣಿ ಕೇಂದ್ರದ ಮೂಲಕ ಎಲ್ಲರಿಗೂ ವಿಚಾರ ವಿನಿಮಯವನ್ನ ನಡೆಸ್ತಾರೆ. ಆತ್ಮೀಯ ವೀಕ್ಷಕರೇ, ನೋಡುದ್ರಲ್ಲ, ಬ್ರಿಟಿಷರು ನಮ್ಮನ್ನ ಆಳ್ತಾ ಇರಬೇಕಾದ್ರೇನೆ ಆಕಾಶವಾಣಿ ಕೇಂದ್ರವನ್ನ ತೆರೆದು ಎಲ್ಲರ ಮನೆ ಮಾತಾಗುವಂತೆ ಮಾಡಿದಂತಹ ಎಂ ವಿ ಗೋಪಾಲ್ ಸ್ವಾಮಿರವರಿಗೆ ನಾವು ಒಂದೆಡೆ ಧನ್ಯವಾದ ಹೇಳುವುದರ ಜೊತೆಗೆ ಸೆಲ್ಯೂಟ್ ಅನ್ನು ಹೊಡಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಆಳ್ವಿಕೆಯ ಕಾಲದಲ್ಲೇ ನಮಗೆ ಸುದ್ದಿ ವಿಚಾರಗಳನ್ನು ಹರಡಿಸ್ಲಿಕ್ಕೆ ಆಕಾಶವಾಣಿ ಕೇಂದ್ರವನ್ನ ತೆರೆದಂತಹ ಮಹಾನ್ ಚೇತನ. ಅದರಿಂದನೇ ನಾವು ಎಂ ವಿ ಗೋಪಾಲ್ ಸ್ವಾಮಿ ಅವರಿಗೆ ಹೇಳ್ತೀವಿ ಆಕಾಶವಾಣಿಯ ಜನಕ ಅಂತ ಹೇಳಿ ಕರಿತೀವಿ. ಈ ಆಕಾಶವಾಣಿಯ ಜನಕನಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಿಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು. ಶುಭ ದಿನ.